ನಿಶ್ಚಿತವಾದಂಥ ಬೆಳವಣಿಗೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿ ಬಂತು. ಆದರೂ ಕೂಡ 87,000 ಮತಗಳು NDA ಅಭ್ಯರ್ಥಿಯಾಗಿರೋ ನನ್ನ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು. ಬಹುಶಃ ಕೇವಲ 15 ದಿನಗಳಲ್ಲಿ ನಾವು ಮಾಡಿರ್ತಕ್ಕಂಥ ಈ ಒಂದು ಪ್ರಯತ್ನಕ್ಕೆ ಒಂದು ಹಂತದ ಫಲ ಸಿಕ್ಕಿದೆ. ಜಯ ಸಿಕ್ಕದೆ ಹೋಗ್ಬೋದು, ಆದರೆ ಫಲ ಕೊಟ್ಟಿದ್ದಾರೆ ಜನ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ನಾನು ಹೆಚ್ಚು ಕಾರಣಗಳು ಹುಡುಕ್ಲಿಕ್ಕೆ ಹೋಗೋದಿಲ್ಲ. ನಾನು ಪ್ರಾರಂಭದಲ್ಲಿ ಇವಾಗ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಕೊನೆಯ 24 ಗಂಟೆ 48 ಗಂಟೆ ಒಳಗಡೆ ಏನು ಗೃಹಲಕ್ಷ್ಮಿ ಯೋಜನೆ ಹಣಕಾಸನ್ನ ಹೆಣ್ಣು ಮಕ್ಕಳ ಖಾತೆಗಳಿಗೆ ಬ್ಯಾಂಕ್ ಮೂಲಕ ಡೆಪಾಸಿಟ್ ಮಾಡಿ ಯಾವ್ಯಾವ ರೀತಿ ಸರ್ಕಾರ ರಾಜ್ಯದ ಜನತೆಯ ಖಜಾನೆಯ ದುಡ್ಡದು, ತೆರಿಗೆ ಮೂಲದಲ್ಲಿ ಕನ್ನಡಿಗರು ಕಟ್ತಕ್ಕಂಥ ದುಡ್ಡನ್ನ ಇವತ್ತು 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ 48 ಗಂಟೆ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕ್ ಮೂಲಕ ಏನು ಡೆಪಾಸಿಟ್ ಆಯಿತು ಹಣ, ಹಾಗಿದ್ರೆ ಇದು ಪ್ರಶ್ನೆ ಮಾಡಲೇಬೇಕಾಗ್ತದಲ್ವೇ?